ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಗಡ್ಡಿಮಾಳ್. ಇಂದಿನ ಮುಖ್ಯಾಂಶಗಳು: ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಗೆ ಅಧಿಕಾರಿಗಳೇ ಕಂಟಕ. ಶಾಸಕ ಹಂಪನಗೌಡರಿಂದ ಒಳಬಳ್ಳಾರಿ ಹಾಗೂ ನೂತನ ರೈಲ್ವೆ ಸ್ಟೇಷನ್ ಕಾಮಗಾರಿ ವೀಕ್ಷಣೆ. ಸಮಾಜ ಕಲ್ಯಾಣ ಸಚಿವ ಲೋಕಸಭೆಗೆ ಸ್ಪರ್ಧಿಸದಂತೆ ಛಲವಾದಿ ಮಹಾಸಭಾದಿಂದ ಒತ್ತಾಯ. ಕಾರುಣ್ಯಾಶ್ರಮಕ್ಕೆ ಸಿಡಿಪಿಒ ಭೇಟಿ, ಇಲಾಖೆಯಿಂದ ಸಹಕಾರದ ಭರವಸೆ. ಪಿಐ ದುರ್ಗಪ್ಪ ವರ್ಗಾವಣೆ, ಶಹರ ಮತ್ತು ಸಂಚಾರಿ ಠಾಣೆ ಪೊಲೀಸರಿಂದ ಬೀಳ್ಕೊಡುಗೆ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ನುಡಿದಂತೆ ನಡೆದಿದ್ದೇವೆ ಎಂದು ಹೇಳುತ್ತಿದ್ದು, ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಅಧಿಕಾರಿಗಳು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಅಥವಾ ಅನುಷ್ಠಾನಗೊಳಿಸುತ್ತಿದ್ದಾರೆ ಎನ್ನುವುದು ರಾಜ್ಯ ಸರ್ಕಾರ ಒಮ್ಮೆ ಪರಿಶೀಲನೆ ಮಾಡಬೇಕಾಗಿದೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷವು ತನ್ನ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಿಸಿ ಅಧಿಕಾರಕ್ಕೆ ಬಂದ ನಂತರ ಹಂತ ಹಂತವಾಗಿ 5 ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ನಾವು ನುಡಿದಂತೆ ನಡೆದಿದ್ದೇವೆ ಎಂದು ಹೇಳುತ್ತಿದ್ದು, ಆದರೆ ಅಧಿಕಾರಿಗಳು ಮಾತ್ರ ಗ್ಯಾರಂಟಿ ಯೋಜನೆಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸದ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಕಳೆ ಕುಗ್ಗಿದಂತಾಗಿದೆ. ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖ ಯೋಜನೆಯಾದ ಮಹಿಳೆಯರಿಗೆ ಉಚಿತ ಸಾರಿಗೆ ಪ್ರಾರಂಭದ ಹಂತದಲ್ಲಿ ರಾಜ್ಯದ ಮಹಿಳೆಯರಿಂದ ಅಭೂತಪೂರ್ವ ಮೆಚ್ಚುಗೆ ವ್ಯಕ್ತಪಡಿಸಿ ಸಂಭ್ರಮಿಸಿದ್ದರು. ಆದರೆ ಈಗ ಅಧಿಕಾರಿಗಳ ಕುತಂತ್ರದಿಂದ ಶಕ್ತಿ ಯೋಜನೆಯು ಯಾಕಾದರೂ ಸರ್ಕಾರ ಜಾರಿ ಮಾಡಿದೆ ಎಂದು ನಾರಿಯರು ಇಡೀ ಶಾಪ ಹಾಕುತ್ತಿರುವುದು ಕಂಡುಬರುತ್ತಿದೆ. ಸಾರಿಗೆ ಸಂಸ್ಥೆಯ ಬಸ್ಗಳ ಚಾಲಕರ ಅಥವಾ ವ್ಯವಸ್ಥಾಪಕರ ನಿರ್ದೇಶನದಿಂದಾನೋ ಬಸ್ಗಳಿಗೆ ನಾಮಫಲಕ ಹಾಕುತ್ತಿಲ್ಲ. ಜೊತೆಗೆ ತಡೆರಹಿತ ಬಸ್ಗಳ ಸಂಖ್ಯೆ ಹೆಚ್ಚಾಗಿರುವುದಕ್ಕೆ ಸಾಕ್ಷಿ. ಒಂದು ವೇಳೆ ಇಂತಹ ಊರು, ನಗರ ಅಥವಾ ಜಿಲ್ಲೆ ಹೆಸರಿನ ನಾಮಫಲಕವನ್ನು ಹಾಕಿದರೆ ಹೆಚ್ಚು ನಾರಿಯರು ಪ್ರಯಾಣಿಸುತ್ತಾರೋ ಎನ್ನುವ ದೃಷ್ಟಿಯಿಂದಲೋ ಅಥವಾ ತಡೆರಹಿತ ಬಸ್ಗಳ ವ್ಯವಸ್ಥೆ ಮಾಡದಿದ್ದರೆ ಹೆಚ್ಚು ನಾರಿಯರು ಪ್ರಯಾಣಿಸುತ್ತಾರೋ, ಈ ರೀತಿ ಮಾಡಿದರೆ ನಮಗೆ ಅನುಕೂಲವಾಗುತ್ತದೆ ಎಂದು ಶಕ್ತಿ ಯೋಜನೆಗೆ ಸರ್ಕಾರದ ಅಧಿಕಾರಿಗಳೇ ಮಸಿ ಬಳಿಯುತ್ತಿದ್ದಾರೆ. ಒಂದು ವೇಳೆ ನಾಮಫಲಕ ಇರುವ ಬಸ್ ಮಾರ್ಗ ಮಧ್ಯದಲ್ಲಿ ಹೆಚ್ಚಾಗಿ ನಾರಿಯರು ಕಂಡು ಬಂದಲ್ಲಿ ನಿಲ್ಲಿಸದೆ ಹಾಗೆ ಸಾಗುತ್ತಿದ್ದು, ಅದರಲ್ಲಿ ಒಬ್ಬ ಪುರುಷ ಇದ್ದರೆ ಮಾತ್ರ ಬಸ್ ನಿಲ್ಲಿಸುತ್ತಾರೆ. ಅವನ ಪ್ರಯಾಣಕ್ಕೆ ಅನುಕೂಲ ಮಾಡುತ್ತಿರುವುದು ದಿನನಿತ್ಯದ ಸಾಮಾನ್ಯವಾಗಿ ಕಂಡುಬರುತ್ತಿದೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಶಕ್ತಿ ಯೋಜನೆಯನ್ನು ಸರಿಪಡಿಸುತ್ತಾರಾ ಅಥವಾ ಸರ್ಕಾರ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುತ್ತದಾ ಎನ್ನುವುದು ಕಾದು ನೋಡಬೇಕಾಗಿದೆ. ಮುಖ ಮುಡ್ಕೊಂಡು ನಾವು ಬಂದು ತಪ್ಪು ಈ ಕಡೆ ಹೋಗ್ಕಂಡ ಯಾಕಂದ್ರೆ ಏನಕ್ಕೆ ಹೋಗಿತ್ತಂತ ಮಾಡಿ ಒಂದು ಸಿದ್ದರಾಮಯ್ಯ ಬಾಯ ಮಣ್ಣಾಕ ಅದರಿಂದ ನಮ್ಗೆ ತಂದು ಕಾದ ಕಾಡಿಟ್ಟು ಇವು ಚಟ್ಕೊಂಡು ಬೋಡಪ್ಪ ಅಂತ ಬರೀ ಗಂಡು ಮಕ್ಕಳನ್ನ ಸಾಧಿಸ್ಕೊಂತಾರ. ಬೇಕಾದಂಗ ಕರ್ಕೊಂಡು ನಿಂತು ನೀವು ಬುಳನೋ ಬಿಡು ಎದ್ದ ನಾವು ತಾಲೂಕಿನ ಪ್ರಸಿದ್ಧ ಒಳಬಳ್ಳಾರಿಯ ಶ್ರೀ ಚನ್ನಬಸವ ಮಹಾಶಿವಯೋಗಿಗಳ 41ನೇ ಜಾತ್ರಾ ಮಹೋತ್ಸವ ಫೆಬ್ರವರಿ 16ರಿಂದ ಜರುಗುವುದರಿಂದ ಪೂರ್ವಭಾವಿಯಾಗಿ ಭೇಟಿ ನೀಡಿ ಪರಿಶೀಲಿಸಿದರು. ಹಾಗೆ ನಗರದಲ್ಲಿ ನಿರ್ಮಾಣಗೊಂಡ ಮತ್ತು ಶೀಘ್ರದಲ್ಲೇ ಉದ್ಘಾಟನೆಗೊಳ್ಳುವ ನೂತನ ರೈಲ್ವೆ ಸ್ಟೇಷನ್ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು. ದೆಹಲಿ ಪ್ರಯಾಣದ ನಂತರ ನಗರಕ್ಕೆ ಆಗಮಿಸಿದ ಶಾಸಕ ಹಂಪನಗೌಡರು ಒಳಬಳ್ಳಾರಿ ಜಾತ್ರೆಗೆ ಬರುವ ಭಕ್ತರಿಗೆ ಧಾರ್ಮಿಕ ಸಭೆ, ಪ್ರಸಾದದ ವ್ಯವಸ್ಥೆ, ನೀರು ಮತ್ತು ವಾಹನಗಳಿಗೆ ಪಾರ್ಕಿಂಗ್ ಬಗ್ಗೆ ವ್ಯವಸ್ಥೆ ಮಾಡಲು ಒಳಬಳ್ಳಾರಿ ಮಠಕ್ಕೆ ಭೇಟಿ ನೀಡಿ ಜಾತ್ರೆ ಸಿದ್ಧತೆ ಬಗ್ಗೆ ಮಾಹಿತಿ ಪಡೆದರು. ಈ ವೇಳೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ, ಇಒ ಚಂದ್ರಶೇಖರ್, ಬಾದರ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಿಲೀಪ್ ಬಿಸ್ವಾಸ್, ಒಳಬಳ್ಳಾರಿ ಗ್ರಾಮ ಪಂಚಾಯಿತಿ ಪಿಡಿಒ ಸರಸ್ವತಿ, ಗ್ರಾಮೀಣ ಪಿಎಸ್ಐ ಮೊಹಮ್ಮದ್ ಇಸಾದ್, ಎಡಬ್ಲ್ಯೂಗಳಾದ ಶಿವಪ್ಪ ಐಹೊಳೆ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು. ಹಾಗೆ ತಾಲೂಕಿನ ಜನತೆಯ ಬಹುದಿನಗಳ ಕನಸು ನನಸಾಗುವ ಸನ್ನಿಹಿತದಲ್ಲಿರುವ ನೂತನ ರೈಲ್ವೆ ಸ್ಟೇಷನ್ ಕಾಮಗಾರಿಯನ್ನು ಕೂಡ ಪರಿಶೀಲನೆ ನಡೆಸಿದರು. ರೈಲು ವೇಗ ಪರೀಕ್ಷೆಯ ನಂತರ ಕಾಮಗಾರಿ, ರೈಲ್ವೆ ಸ್ಟೇಷನ್ ಹಾಗೂ ನಗರದ ಮುಖ್ಯ ರಸ್ತೆಯಿಂದ ರೈಲ್ವೆ ಸ್ಟೇಷನ್ಗೆ ಲಿಂಕ್ ರಸ್ತೆಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾರ್ಗ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಈ ವೇಳೆ ಅಧಿಕಾರಿಗಳು ಪ್ಲಾಟ್ಫಾರಂ, ಟಿಕೆಟ್ ವ್ಯವಸ್ಥೆ, ವಿಶ್ರಾಂತಿ ಕೊಠಡಿ, ಅಂಡರ್ ಪಾಸ್, ವಿಶೇಷ ವಿಕಲಚೇತನರಿಗೆ ರ್ಯಾಂಪ್ ವ್ಯವಸ್ಥೆ ಪ್ರತಿಯೊಂದನ್ನು ಸವಿವರವಾಗಿ ಶಾಸಕರಿಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಭೂ ಸ್ವಾಧೀನಾಧಿಕಾರಿ ಶ್ರುತಿ, ರೈಲ್ವೆ ಇಲಾಖೆ ಎಡಬ್ಲ್ಯೂ ಉಮಾಮಹೇಶ್ವರ್ ಸೇರಿದಂತೆ ಅನೇಕ ರೈಲ್ವೆ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ದಲಿತ ಶೋಷಿತ ಸಮುದಾಯಗಳ ಚಿಂತಕರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರನ್ನು ಲೋಕಸಭೆಗೆ ಸ್ಪರ್ಧಿಸಿ ಸರ್ಕಾರವು ರಾಜ್ಯ ರಾಜಕಾರಣದಿಂದ ಹೊರದಬ್ಬುವ ಕೆಲಸ ಮಾಡುತ್ತಿದೆ.
ಇಂತಹ ರಾಜಕೀಯ ಪಿತೂರಿಯನ್ನು ಸಂಘವು ತೀವ್ರವಾಗಿ ಖಂಡಿಸುತ್ತದೆ ಎಂದು ಛಲವಾದಿ ಮಹಾಸಭಾದ ಅಧ್ಯಕ್ಷ ರಾಮಣ್ಣ ಗೋನ್ವಾರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪನವರು ಸರ್ಕಾರದ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿ ಯೋಜನೆಗಳನ್ನು ರೂಪಿಸಿ ಇಡೀ ರಾಜ್ಯದ ಶೋಷಿತ ಸಮುದಾಯವನ್ನು ಮುನ್ನೆಲೆಗೆ ತಂದು ಅವುಗಳನ್ನು ಜಾರಿಗೊಳಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಯಶಸ್ಸು ಮತ್ತು ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ. ಹಿಂದುಳಿದ ಸಮುದಾಯಗಳನ್ನು ರಾಜ್ಯದಾದ್ಯಂತ ಒಗ್ಗೂಡಿಸಿ ಅರಿವು, ಸಾಮಾಜಿಕ ನ್ಯಾಯ, ಶೋಷಿತ ಸಮುದಾಯಗಳ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಮತ್ತು ಕೇಂದ್ರದ ಸಮಿತಿಗಳು ಇಂತಹ ಮನಸ್ಥಿತಿಯಿಂದ ಹೊರಬರಬೇಕೆಂದರು. ಕಾರ್ಯಕಾರಿ ಸಮಿತಿ ಸದಸ್ಯ ಅಯ್ಯಪ್ಪ ವಕೀಲರು ಮಾತನಾಡಿ, ಈಗಾಗಲೇ ಪಕ್ಷದ ಮೇಲೆ ಕೆಲವು ಆಪಾದನೆಗಳಿವೆ. ಮಲ್ಲಿಕಾರ್ಜುನ್ ಖರ್ಗೆಯವರನ್ನು ಮುಖ್ಯಮಂತ್ರಿ ಮಾಡುವ ವೇಳೆಯಲ್ಲಿ ಖರ್ಗೆಯವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ತಪ್ಪಿಸುವುದಕ್ಕಾಗಿಯೇ ಲೋಕಸಭೆಗೆ ಸ್ಪರ್ಧಿಸಲು ಹೇಳಿ ಅವರನ್ನು ರಾಜ್ಯದಿಂದ ಹೊರದಬ್ಬಿದರು ಎನ್ನುವ ಆಪಾದನೆ ಇದೆ. ಜಿ. ಪರಮೇಶ್ವರವನ್ನು ಕೂಡ 2013ರ ಚುನಾವಣೆಯಲ್ಲಿ ಪಕ್ಷದ ಕೆಲವು ಹಿರಿಯರು ಅವರನ್ನು ಸೋಲಿಸಲು ಜೇಡರ ಬಲೆ ಹೆಣೆದು ಸೋಲಿಸಿ ಮುಖ್ಯಮಂತ್ರಿ ಪದವಿಯಿಂದ ಹಿಂದೆ ಸರಿಸಲು ವ್ಯವಸ್ಥಿತವಾಗಿ ಪಿತೂರು ನಡೆಸಿರುವ ಆಪಾದನೆಯೂ ಇದೆ. ಇಂಥ ಹಲವಾರು ಆಪಾದನೆ ಇದ್ದಾಗಲೂ ಸಹ ಮತ್ತೊಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿ ಮಹದೇವಪ್ಪರವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಮುಂಬರುವ ಲೋಕಸಭೆಗೆ ಸ್ಪರ್ಧಿಸಲು ಪ್ರೇರೇಪಿಸಿದ್ದೇ ಆದಲ್ಲಿ ಕಾಂಗ್ರೆಸ್ ಪಕ್ಷವು ರಾಜ್ಯದ ಎಲ್ಲ 28 ಕ್ಷೇತ್ರದಲ್ಲಿ ದಲಿತ ಮತಗಳು ಅನಿವಾರ್ಯವಾಗಿ ಛಿದ್ರಗೊಂಡು ಪಕ್ಷಕ್ಕೆ ತುಂಬ ನಷ್ಟ ಅನುಭವಿಸುವ ಸಂಭವವಿದೆ. ಈ ಕುತಂತ್ರದ ವಿರುದ್ಧ ರಾಜ್ಯದ ಎಲ್ಲ ದಲಿತ ಸಮುದಾಯ ಸಂಘಟನೆಗಳು ಬೀದಿಗಿಳಿದು ಹೋರಾಟ ನಡೆಸಲಿವೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಹನುಮಂತಪ್ಪ ಗೋಮರ್ಸಿ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ನರಸಪ್ಪ ಕಟ್ಟಿಮನಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಶರಣಬಸವ ಮಲ್ಲಾಪುರ್, ಸಮಾಜದ ಮುಖಂಡರಾದ ನಿರುಪಾದಿ ಸಾಸಲಮರಿ, ಸಿದ್ದಪ್ಪ ಸೋಮಲಾಪುರ್ ಸೇರಿದಂತೆ ಇತರರು ಇದ್ದರು. ಒಳ್ಳೆಯ ಖಾತೆ ಏನಂತ ಕೊಟ್ಟಿದ್ದಾರೆ, ಆ ಖಾತೆಯನ್ನು ಸಮರ್ಪಕವಾಗಿ ನಿಭಾಯಿಸ್ತಾರೆ. ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ ಮಾಧ್ಯಮದವರಿಗೆ. 3 ವರ್ಷದ ವಿದ್ಯಾರ್ಥಿ, 3 ವರ್ಷದ ವಿದ್ಯಾರ್ಥಿ ತನಕ ಬಾಲಕ. ಮೊನ್ನೆ ಏನಂತಂದ್ರೆ ಇಲ್ಕಲ್ನಲ್ಲಿ ಯಾವುದೇ ಏನಂತಂದ್ರೆ ಪುಸ್ತಕ ಸಹ ಏನಂದ್ರೆ ಒಂದು ಪೇಪರ್ ನೋಡಲಾರದೆ ಸಂವಿಧಾನದ ಒಂದು ಪೀಠಿಕೆಯನ್ನು ಓದಿದ್ದಾರೆ. ಅವರ ಕಾರ್ಯ ಎಷ್ಟು, ಮಾದೇವಪ್ಪನವರ ಕಾರ್ಯ ತಳಮಟ್ಟದಿಂದ ಏನಂತಂದ್ರೆ ಅವರು ಏನಂದ್ರೆ ಬ್ಯಾಕ್ಗ್ರೌಂಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಈ ಅವಕಾಶ 2 ವರ್ಷ ಅಥವಾ 5 ವರ್ಷ ಪೂರ್ಣಗೊಳಿಸಿದ್ರೆ ಬಹುತೇಕ ಸಮಸ್ಯೆಗಳನ್ನು ಅಥವಾ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ವ್ಯಕ್ತಿ ಇವರಾಗಿರುವುದರಿಂದ ಇವರೇ ಇದ್ರೆ 5 ವರ್ಷದಲ್ಲಿ ಏನಾದರೂ ಸುಧಾರಣೆ ಆಗ್ಬೋದು. 5 ವರ್ಷದ ನಂತರ ಅವರು ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಲಿಕ್ಕೆ ನಮ್ದೇನು ಅಭ್ಯಂತರ. ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಕಾರುಣ್ಯಾಶ್ರಮಕ್ಕೆ ಸಿಂಧನೂರು ಹಾಗೂ ತುರ್ವಿಹಾಳ ವಲಯದ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಲಿಂಗನಗೌಡ ಹಾಗೂ ತುರ್ವಿಹಾಳ ವಲಯದ ಅಧಿಕಾರಿ ಅಶೋಕ್ ಅವರು ಕಾರುಣ್ಯಾಶ್ರಮಕ್ಕೆ ಭೇಟಿ ನೀಡಿ ಆಶ್ರಮದ ಎಲ್ಲ ಸೇವೆಯ ವಿವರಗಳನ್ನು ಪಡೆದುಕೊಂಡು ಪರಿಶೀಲನೆ ಮಾಡಿದರು. ನಂತರ ಸಿಂಧನೂರಿನ ಅಧಿಕಾರಿ ಲಿಂಗನಗೌಡ ಮಾತನಾಡಿ, ನಮ್ಮ ಇಲಾಖೆಯಿಂದ ಬರುವಂತಹ ಸೌಲಭ್ಯಗಳನ್ನು ಒದಗಿಸಿ ಪ್ರತಿ ತಿಂಗಳಿಗೊಮ್ಮೆ ಆಶ್ರಮಕ್ಕೆ ಭೇಟಿ ನೀಡುತ್ತೇವೆ. ತಾಲೂಕಿನಲ್ಲಿ ಅನಾಮಧೇಯ ವ್ಯಕ್ತಿಗಳಾಗಿ ಓಡಾಡುತ್ತಿರುವ ಅದೆಷ್ಟೋ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಅವರ ಕುಟುಂಬಕ್ಕೆ ಸೇರಿಸಿದ ಬಗ್ಗೆ ನಮಗೆ ಮಾಹಿತಿ ಇದೆ. ನಮ್ಮ ಇಲಾಖೆಗೆ ಕಾರುಣ್ಯಾಶ್ರಮವು ಸಿಂಧನೂರಿನ ನೊಂದ ಮಹಿಳೆಯರ ಭಾಗ್ಯದ ಅರಮನೆಯಾಗಿದೆ. ಮೇಲಧಿಕಾರಿಗಳ ಗಮನಕ್ಕೆ ತಂದು ಆಶ್ರಮಕ್ಕೆ ಇಲಾಖೆಯಿಂದ ದೊರೆಯುವ ಸವಲತ್ತುಗಳನ್ನು ಒದಗಿಸುತ್ತೇವೆ ಎಂದು ಭರವಸೆ ನೀಡಿದರು. ನಂತರ ತುರ್ವಿಹಾಳ ವಲಯ ಮಟ್ಟದ ಅಧಿಕಾರಿ ಅಶೋಕ್ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದೆಷ್ಟೋ ನೊಂದ ಮಹಿಳೆಯರನ್ನು ರಕ್ಷಣೆ ಮಾಡಿ ಅವರ ಕುಟುಂಬಕ್ಕೆ ಸೇರಿಸುವ ಪ್ರಯತ್ನ ಮಾಡುತ್ತಿರುವ ಕಾರುಣ್ಯ ಸಂಸ್ಥೆ ನಮ್ಮ ಇಲಾಖೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದೆ. ನಾವು ನಮ್ಮ ಇಲಾಖೆಯಿಂದ ಮತ್ತು ವೈಯಕ್ತಿಕವಾಗಿ ಸಹಾಯ ಸಹಕಾರ ನೀಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಹಿರೇಮಠ್, ಗೀತಾ ಕುಲಕರ್ಣಿ, ಅಮರೇಶ್ ಆದ್ರಿ, ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ಶರಣಮ್ಮ ಅನೇಕರು ಉಪಸ್ಥಿತರಿದ್ದರು. ನಂತರ ಅಧಿಕಾರಿಗಳಿಗೆ ಕಾರುಣ್ಯಾಶ್ರಮದ ಆಡಳಿತಾಧಿಕಾರಿ ಡಾಕ್ಟರ್ ಚನ್ನಬಸವ ಸ್ವಾಮಿಯವರು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿದರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನಗರ ಠಾಣೆಯ ಪಿಐ ದುರ್ಗಪ್ಪ ಅವರು ಕಡೂರು ಠಾಣೆಗೆ ವರ್ಗಾವಣೆಗೊಂಡಿದ್ದು, ನಗರದ ಶಹರ ಮತ್ತು ಸಂಚಾರಿ ಠಾಣೆಯಲ್ಲಿ ಪ್ರೀತಿಯಿಂದ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಿದರು. ಪಿಐ ದುರ್ಗಪ್ಪ ಸ್ಥಾನಕ್ಕೆ ಬೇರೊಬ್ಬ ಅಧಿಕಾರಿಗಳು ಆಗಮಿಸಲಿದ್ದು, ಡಿವೈಎಸ್ಪಿ BS ತಳವಾರ್ ಸೇರಿದಂತೆ ಶಹರ ಠಾಣೆಯ ಹಾಗೂ ಸಂಚಾರಿ ಠಾಣೆಯ PSI, ASI ಪೊಲೀಸ್ ಸಿಬ್ಬಂದಿಗಳು ಪ್ರೀತಿಯಿಂದ ಸನ್ಮಾನಿಸಿ ಅವರನ್ನು ಗೌರವಿಸಿ ಬೀಳ್ಕೊಡಲಾಯಿತು. ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಗೆ ಅಧಿಕಾರಿಗಳೇ ಕಂಟಕ. ಶಾಸಕ ಹಂಪನಗೌಡರಿಂದ ಒಳಬಳ್ಳಾರಿ ಹಾಗೂ ನೂತನ ರೈಲ್ವೆ ಸ್ಟೇಷನ್ ಕಾಮಗಾರಿ ವೀಕ್ಷಣೆ. ಸಮಾಜ ಕಲ್ಯಾಣ ಸಚಿವ ಲೋಕಸಭೆಗೆ ಸ್ಪರ್ಧಿಸದಂತೆ ಛಲವಾದಿ ಮಹಾಸಭಾದಿಂದ ಒತ್ತಾಯ.
ಕಾರುಣ್ಯಾಶ್ರಮಕ್ಕೆ ಸಿಡಿಪಿಒ ಭೇಟಿ, ಇಲಾಖೆಯಿಂದ ಸಹಕಾರದ ಭರವಸೆ. ಪಿಐ ದುರ್ಗಪ್ಪ ವರ್ಗಾವಣೆ, ಶಹರ ಮತ್ತು ಸಂಚಾರಿ ಠಾಣೆ ಪೊಲೀಸರಿಂದ ಬೀಳ್ಕೊಡುಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.